ಬೆಳಗಾವಿ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ನಿರ್ಣಯ ಅನ್ಬೋದು. ಬೆಳಗಾವಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಡ ಆಗಿ 2 ವರ್ಷ ಆಯಿತು. ಆದರೆ ಡಾಕ್ಟರ್ಗಳ ಕಮ್ಮಿ ಇರೋದ್ರಿಂದ ಈ ಆಸ್ಪತ್ರೆ ಸಂಪೂರ್ಣವಾಗಿ ನಡೆಸಲಿಕ್ಕೆ ಆಗ್ತಿರಲಿಲ್ಲ ಸರ್ಕಾರಕ್ಕೆ. ಇದನ್ನು ಮನಗೊಂಡು KLE ಸಂಸ್ಥೆಯವರು ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ, ನಮ್ಮ ಡಾಕ್ಟರ್ಸ್ ಬಂದು ಇಲ್ಲಿ ಪೂರ್ಣ ಸೇವೆ ಕೊಡ್ತೀವಿ, ನಿಮ್ಮ ಕಾಯ್ದೆ ಪ್ರಕಾರ ನೀವೇನು ಕಾಯ್ದೆ ಅದಾವ ಅದನ್ನೆಲ್ಲ ಸಂಪೂರ್ಣವಾಗಿ ನಾವು ಒಪ್ಕೊಳ್ತಾ ಇದ್ದೀವಿ. ಅದಕ್ಕೆ ಇವತ್ತು ಒಡಂಬಡಿಕೆ ಮಾಡಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಎಲ್ಲ ಇಲ್ಲಿ ಸೇವೆಗೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಸಂಪೂರ್ಣವಾಗಿ ಅದನ್ನು ಫ್ರೀ ಸರ್ವಿಸ್ ಅಂತ ಕೊಡೋದು ನಮ್ಮ ಮ್ಯಾನೇಜ್ಮೆಂಟ್ ಅವರು ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಉತ್ತರದ ಜನಪ್ರಿಯ ಶಾಸಕರಾದ ಸೇಠ್ ಅವರು ಬಂದಿದ್ದಾರೆ, ಮಾನ್ಯ ಡೈರೆಕ್ಟರ್ ಆದ ಡಾಕ್ಟರ್ ಶೆಟ್ಟಿ ಅವರಿದ್ದಾರೆ, KLE ಸಂಸ್ಥೆಯ ವೈಸ್ ಚಾನ್ಸಲರ್ ಆದ ಇವರು ನಂಬಿ ಅವರಿದ್ದಾರೆ, ಆಮೇಲೆ ಮೆಡಿಕಲ್ ಡೈರೆಕ್ಟರ್ ಆದ ಮಾನ್ಯ ದಯಾನಂದ್ ಅವರಿದ್ದಾರೆ. ಮತ್ತು ಅವರ ಸಮ್ಮುಖದಲ್ಲಿ ನಾವು ಇದನ್ನು MOU ಸೈನ್ ಮಾಡಿದ್ದೇವೆ. ಇದೊಂದು ಅದೇ ಹೇಳಿದೆ, ಇಷ್ಟೆಲ್ಲ ಬಿಲ್ಡಿಂಗ್ ಕಟ್ಟಿ ಸರ್ಕಾರ ದುಡ್ಡು ಅಂದ್ರೆ ಜನರ ದುಡ್ಡು, ಆದರೆ ಜನರಿಗೆ ಸೇವೆ ಆಗ್ಬೇಕಂತ ನಮ್ಮ ಇಚ್ಛೆ ಅದ. ಅದನ್ನ ನಾವು ನಿಸ್ವಾರ್ಥವಾಗಿ ಸೇವೆ ಮಾಡ್ತೇವೆ ಅಂತ ಈ ಸಮಯದಲ್ಲಿ ಹೇಳಿ ಬಯಸ್ತಾ ಇದ್ದೆ. ನಾಳೆಯಿಂದ ಶುರು, ಹಬ್ಬ ಮುಗಿದ ಮ್ಯಾಗ ಅಲ್ಲ, ಇಕ್ವಿಪ್ಮೆಂಟ್ ಯಾವ್ದಾವು ಇಲ್ಲಿ ಮಾಡ್ತೀವಿ, ಯಾವ ಇಕ್ವಿಪ್ಮೆಂಟ್ ಇಲ್ಲ ಅದನ್ನ ಅವ್ರ ಪರ್ಮಿಷನ್ ಕೊಟ್ರೆ ಆ ಕಡೆ ಒಯ್ತೀವಿ. ಪೇಷಂಟ್ ಯಾವ ಇಕ್ವಿಪ್ಮೆಂಟ್ ಆಪರೇಷನ್ ಮಾಡಲಿಕ್ಕೆ ಆಪರೇಷನ್ ಫೆಸಿಲಿಟೀಸ್ ಏನದಾವು ಎಲ್ಲ ಇಲ್ಲೇ ಮಾಡ್ತಾರ. ಯಾವ ಇಲ್ಲ ಅದು ಅವ್ರ ಪರ್ಮಿಷನ್ ಕೊಟ್ರೆ, ಯಾಕಂದ್ರೆ ಪೇಷಂಟ್ ಬರ್ಬೋದು, ಖರೆ ಪರ್ಮಿಷನ್ ಅವ್ರು ಕೊಡ್ಬೇಕಲ್ಲ, ಅವ್ರು ಕೊಟ್ಟು ಕರ್ಕೊಂಡು ಅಲ್ಲಿ ಮಾಡಿ. ಡಾಕ್ಟರ್ ಯೂಶುವಲಿ ಇಲ್ಲಿ ಬರ್ತಾರೆ 9 ಗಂಟೆಗೆ ಬರ್ತಾರೆ. ಎಷ್ಟು ಗಂಟೆಗೆ ಈಗ ನಾವು ಶುರು ಮಾಡಿರೋದು OPD ಸೂಪರ್ ಸ್ಪೆಷಾಲಿಟಿ. ಅದು ಸೂಪರ್ ಸ್ಪೆಷಾಲಿಟಿ ಬರೋದಕ್ಕೆ ಎಲ್ಲ ಜನರಲ್ ಸ್ಪೆಷಾಲಿಟಿ ಸೆಲೆಕ್ಟ್ ಮಾಡಿ ಯಾರು ಪೇಷಂಟ್ಗೆ ಸೂಪರ್ ಸ್ಪೆಷಾಲಿಟಿ ಕನ್ಸಲ್ಟೇಷನ್ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿ ನಮ್ಮ ಹತ್ರ ಕಳಿಸ್ತಾರೆ. ಸೊ ಪ್ರೆಸೆಂಟ್ಲಿ ನಾವು 9 ರಿಂದ 1 ಗಂಟೆವರೆಗೆ ನಮ್ಮ ಕನ್ಸಲ್ಟೆಂಟ್ಸ್ ಬರ್ತಾರೆ, ಅವ್ರ ಜೊತೆ ಅವರವರ ಪೋಸ್ಟ್ ಗ್ರಾಜುಯೇಟ್ಸ್ ಎಲ್ಲ ಬರ್ತಾರೆ. ಎಲ್ಲ ಒಂದು 9 ರಿಂದ 1 ಗಂಟೆ ಇದ್ದು ನಾವು ಸ್ಟಡಿ ಮಾಡ್ಬೇಕು. ಇನ್ನು 2-3 ತಿಂಗಳು ಹಿಡಿತದೆ. ಬಟ್ ನಾವು ಫಸ್ಟ್ ಓಪನ್ ಮಾಡ್ತಾ ಇರೋದು OPD ಸರ್ವಿಸಸ್. ಎಲ್ಲೆಲ್ಲಿ ಇನ್ವೆಸ್ಟಿಗೇಷನ್ ಫೆಸಿಲಿಟಿ ಇದೆ ಆ ಇನ್ವೆಸ್ಟಿಗೇಷನ್ ಕೂಡ ಇಲ್ಲೇ ಮಾಡ್ತೀವಿ, ಅದ್ರ ರಿಸಲ್ಟ್ ಕೂಡ ಇಲ್ಲೇ ತಿಳಿದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅದಕ್ಕಿಂತ ಏನಾದ್ರು ಅಡ್ಮಿಷನ್ ಆದ್ರೆ ಅದು ಬೇರೆ ವಿಷಯ. ಅದಕ್ಕೆ ಮುಂಚೆ OPD ಸರ್ವಿಸಸ್ ನಾವು ಫಸ್ಟ್ ಶುರು ಮಾಡ್ತಾ ಇದ್ದೀವಿ. ಈಗ ಎಲ್ಲ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು, ಏನೇನು ಎಕ್ವಿಪ್ಮೆಂಟ್ ಇದೆ ಏನೇನಿಲ್ಲ, ಪೂರ್ತಿಯಾಗಿ ಸ್ಟಡಿ 1-2-3 ತಿಂಗಳು ಹಿಡಿತದೆ. ಅದಾದ್ಮೇಲೆ ನಾವು ಡಾಕ್ಟರ್ ಶೆಟ್ಟಿ ಅವ್ರ ಹತ್ರ ಆಗ್ಲೇ ಮಾತಾಡಿ ಆಗಿದೆ, ಒಂದೊಂದಾಗಿ ಅವ್ರಿಗೆ ಸರ್ಕಾರ ಆಗ್ಲೇ ಕೆಲವೆಲ್ಲ ಫಂಡ್ಸ್ ಎಲ್ಲ ಅಲಾಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಎಸೆನ್ಷಿಯಲ್ ಆ ಎಕ್ವಿಪ್ಮೆಂಟ್ಸ್, ಇನ್ವೆಸ್ಟಿಗೇಷನ್ ಎಕ್ವಿಪ್ಮೆಂಟ್ಸ್, ಆಪರೇಷನ್ ಎಕ್ಸ್ಪ್ರೆಷನ್ಸ್ ಒಂದೊಂದಾಗ ಅವ್ರು ತಗೊಂಡು ಬಂದಾಗ ನಾವು ವಿಲ್ ಎಸ್ಕಲೇಟ್ ಇಂಪ್ರೂವ್ ಅವರ್ ಸರ್ವಿಸಸ್. ಬಟ್ ಇಲ್ಲಿ ಕೂಡ ಬಿಮ್ಸ್ ಅಲ್ಲಿ ಏನೂ ಇಲ್ಲ ಅಂತ ಏನಿಲ್ಲ, ಅವರು ಕೂಡ ಸೂಪರ್ ಸ್ಪೆಷಾಲಿಟಿ ಇದ್ದಾರೆ, ಪೀಡಿಯಾಟ್ರಿಕ್ ಸರ್ಜನ್ ಇದ್ದಾರೆ, ನೆಫ್ರಾಲಜಿಸ್ಟ್ ಇದ್ದಾರೆ, ಕಾರ್ಡಿಯಾಲಜಿಸ್ಟ್ ಮಾಡ್ತಿದ್ದಾರೆ, ಮತ್ತೆ ನಮ್ಮಲ್ಲಿ ನ್ಯೂರೋ ಸರ್ಜನ್ ಇಬ್ರು ಈಗ ವರ್ಕ್ ಮಾಡ್ತಿದ್ದಾರೆ. ಎಲ್ಲ ಸ್ಪೈನ್ ಸರ್ಜರಿ, ಹೆಡ್ ಇಂಜುರಿ ಕೇಸಸ್ ಈಗ ಮಾಡ್ತಿದ್ದಾರೆ. ಒಬ್ಬರ ಪೀಡಿಯಾಟ್ರಿಕ್ ಸರ್ಜನು ವರ್ಕ್ ಮಾಡ್ತಿದ್ದಾರೆ. 4 ಮಂತ್ಸ್ ಇಂದ ಎಲ್ಲ ಆಪರೇಷನ್ ಎಲ್ಲ ಮಾಡ್ತಿದ್ದಾರೆ. OPD ವಾರಕ್ಕೆ 3 OPD ನಡೆಸ್ತಿದ್ದಾರೆ. ಮತ್ತೆ ನಮ್ಮಲ್ಲಿ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಒಬ್ರು ಅವರು OPD ಮಾಡ್ತಿದ್ದಾರೆ, ಎಂಡೋಸ್ಕೋಪಿ ಎಲ್ಲ ಮಾಡ್ತಿದ್ದಾರೆ. ಮತ್ತೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಒಬ್ರು ಎಲ್ಲ OPD ವಾರಕ್ಕೆ 3 ದಿನ ನಡೆಸ್ತಿದ್ದಾರೆ. ಮತ್ತೆ ಬೇರೆ 3 ದಿನ ಸರ್ಜರಿ ಮಾಡ್ತಿದ್ದಾರೆ, OT ಮಾಡ್ತಿದ್ದಾರೆ. ಮತ್ತೆ ನಮ್ಮಲ್ಲಿ ಈಗ ನೆಫ್ರಾಲಜಿಸ್ಟ್ ಒಬ್ರು ಇದ್ದಾರೆ, ಅವರು ಎಲ್ಲ ಡಯಾಲಿಸಿಸ್ ಎಲ್ಲ ನೋಡ್ಕೊಳ್ತಿದ್ದಾರೆ. ಮತ್ತೆ ಯೂರೋಲಜಿಸ್ಟ್ ಇಬ್ರು ಇದ್ದಾರೆ, ಅವರು OPD ವಾರಕ್ಕೆ 3 ದಿನ ಮತ್ತೆ ಪ್ಲಸ್ ಸರ್ಜರಿ ಎಲ್ಲ ಮಾಡ್ತಿದ್ದಾರೆ. ಈಗ ನಮ್ಮಲ್ಲಿ ಈ ಹಾಸ್ಪಿಟಲ್ ಅಲ್ಲಿ 9 ಮಾಡ್ಯುಲರ್ ವಾರ್ಡ್ ಇದೆ, ಅವೆಲ್ಲವೂ ಸುಸಜ್ಜಿತವಾಗಿ. ಮತ್ತೆ ಗೌರ್ಮೆಂಟ್ ಇಂದ ನಮಗೆ 38 lakhs ಇದು ಇನ್ಸ್ಟ್ರೂಮೆಂಟ್ಸ್ ಆಲ್ರೆಡಿ ಈಗ ಬಂದಿದೆ. ಮತ್ತೆ ಈಗ ನಮ್ಮಲ್ಲಿ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಬಿಟ್ಟು ಮತ್ತೆಲ್ಲ 38 crores ಈಗ ಇನ್ಸ್ಟ್ರೂಮೆಂಟ್ಸ್ DME ಅವರಿಂದಲೇ ಬಂದಿದೆ, ಬೆಂಗಳೂರಿಂದಲೇ ಎಲ್ಲ ಬಂದಿದೆ. ಮತ್ತೆ ಈಗ ನಾವು ಫಸ್ಟ್ ಇದರಲ್ಲಿ ಸ್ಟೇಜ್ ಅಲ್ಲಿ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಬಿಟ್ಟು ಮತ್ತೆಲ್ಲ ಮಾಡ್ತಿದ್ದೇವೆ. ಕಾರ್ಡಿಯೋಥೊರಾಸಿಕ್ ಸ್ಟೇಜ್ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವು ತಗೊಳ್ಬೇಕಂತೇಳಿ ಸರ್ಕಾರದ ಮಾನ್ಯ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರಿ ಹೇಳಿದ್ದಾರೆ. ನೆಕ್ಸ್ಟ್ ಇಯರ್ ಇಂದ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಸ್ಟಾರ್ಟ್ ಮಾಡ್ತಿದ್ದೇವೆ.
ಮತ್ತೆ ಈಗ ಏನಾಗಿದೆ ರೈಟ್ ನೋ ಆಕ್ಚುಲಿ ನಮ್ಮಲ್ಲಿ ಎಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಬಂದು ಜಾಯ್ನ್ ಆಗಿದ್ದಾರೆ, ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ನಡೀತಿದೆ. ಯಾಕಂದ್ರೆ ಈಗ ಬ್ಯಾಕ್ಲಾಗ್ ಸಿಸ್ಟಮ್ ಇನ್ನೂ ಅದು ಕ್ಲಿಯರ್ ಆಗದಿರುವುದರಿಂದ ಗೌರ್ಮೆಂಟ್ ಇಂದ ನಮಗೆ ಪರ್ಮನೆಂಟ್ ಹೀಗಾಗಿ ನಮ್ಮಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ಗೌರ್ಮೆಂಟ್ ಇಂದ ಪರ್ಮಿಷನ್ ಸಿಕ್ಕಿಲ್ಲ. ಅದು ಬ್ಯಾಕ್ಲಾಗ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಗೌರ್ಮೆಂಟ್ ಇಂದ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಾದ್ಮೇಲೆ ಮತ್ತೆ ನಾವು ಗೌರ್ಮೆಂಟ್ ಇಂದ ನಾವು ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ ಪ್ರೊಫೆಸರ್ ಅನ್ನು ಪರ್ಮನೆಂಟ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೇವೆ. ಈ ನಮಗೆ ಸ್ಯಾಂಕ್ಷನ್ ಆಗಿದೆ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ 23 ವೈದ್ಯರು ಸ್ಯಾಂಕ್ಷನ್ ಆಗಿದ್ದಾರೆ. 23 ವೈದ್ಯರ ಪೈಕಿ ನಾವು 2 ಸಲ ವಾಕಿನ್ ಇಂಟರ್ವ್ಯೂ ಕರೆದಿದ್ದೆವು. ಟೆಂಪರರಿ ಪೋಸ್ಟ್ ಕಾಲ್ಫರ್ಮ್ ಮಾಡಿದಾಗ ನಮ್ಮಲ್ಲಿ ಈಗ ಟೋಟಲ್ 10 ಜನ ಬಂದು ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ಇವತ್ತೊಂದು ಐತಿಹಾಸಿಕ ದಿವಸ. ಬಿಮ್ಸ್ ಹಾಸ್ಪಿಟಲ್ ಮತ್ತು ಕೇಂದ್ರ ಸಂಸ್ಥೆದು ಒಂದು MOU ಸೈನ್ ಮಾಡಿದ್ದಾರೆ. ಇವತ್ತು ಒಂದು ವರ್ಷದಿಂದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಪ್ರಿನ್ಸಿಪಲ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೆಲ್ತ್ ಮಿನಿಸ್ಟರ್ ಅವರಿಬ್ಬರು ಬೆಳಗಾವಿಗೆ ಬಂದಿದ್ದ ವೇಳೆಗೆ ಡಾಕ್ಟರ್ ಪ್ರಭಾಕರ್ ಸಾಹೇಬ್ರು ದೊಡ್ಡ ಮನ್ಸು ಮಾಡಿ he had offered honorary service of KLE doctors to BIMS hospital. ಆ ವೇಳೆ ಇಬ್ರು ಒಪ್ಕೊಂಡು ಮುಂದೆ ಹೋಗೋನು ಇದೊಂದು ಆನರರಿ ಸರ್ವಿಸ್ ಇದೆ, ಅದು ಅವ್ರು ಏನು ಚಾರ್ಜ್ ಮಾಡೋದಿಲ್ಲ, ಅವ್ರದ್ದೇನು ಕಂಡೀಷನ್ಸ್ ಇಲ್ಲ, ಬರೀ ಅವ್ರು ಬಂದು ಅವರು OPD ಮಾಡ್ತಾರೆ ಅಂತ ಹೇಳಿದ ಮೇಲೆ ಸರ್ಕಾರ ಒಪ್ಕೊಂಡು ಇವತ್ತು MOU ನಾವು ಸೈನ್ ಮಾಡಿದ್ದೇವೆ. ನಮ್ಮ ಪ್ರಶ್ನೆಗೆ ಇಕ್ವಿಪ್ಮೆಂಟ್ಸ್ ಬಂದಿದೆ ಎಲ್ಲ, ಮೋಸ್ಟ್ ಆಫ್ ದಿ ಇಕ್ವಿಪ್ಮೆಂಟ್ಸ್ ಇವತ್ತು ಸ್ವಲ್ಪ ಕೊರತೆ ಇದೆ. ಒಂದು 30 ಕೋಟಿದು ಇಕ್ವಿಪ್ಮೆಂಟ್ಸ್ ಬರೋದಿದೆ. ನಾನು ಸಚಿವರ ಜೊತೆ ಮಾತಾಡಿದ್ದೀನಿ, ಬೇಗ ಅವರು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಾವು ಯಾವಾಗ ಪೋಸ್ಟ್ ಫಿಲ್ಅಪ್ ಮಾಡಿದ ಅಂತ ಕೇಳಿದ್ರು, ಪರ್ಮನೆಂಟ್ ಪೋಸ್ಟ್ ಇಂಟರ್ನಲ್ ರಿಸರ್ವೇಷನ್ ನಡ್ತಾ ಇದೆ, ಅದು ಪ್ರಕ್ರಿಯೆ ಮುಗಿದ ಮೇಲೆ ಪರ್ಮನೆಂಟ್ ಪೋಸ್ಟ್ ಇಲ್ಲೇ ನಮಗೆ ಕೊಡ್ತೀವಿ ಅಂದ್ರೆ ಸಚಿವರು ಹೇಳಿದ್ದಾರೆ. ಇಮಿಡಿಯೇಟ್ಲಿ ಅದು ಆಗೋದು. ಮತ್ತು ಡಾಕ್ಟರ್ ಪ್ರಭಾಕರ್ ಕೋರೆ ಸಾಹೇಬ್ರಿಗೆ, ವೈಸ್ ಚಾನ್ಸಲರ್ ಸಾಹೇಬ್ಗೆ, ಮೆಡಿಕಲ್ ಡೈರೆಕ್ಟರ್ ಸಾಹೇಬ್ಗೆ ಮತ್ತೆಲ್ಲ KLE ಸಂಸ್ಥೆಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದೇ ಹ್ಯಾವ್ ಕಮ್ ಫಾರ್ವರ್ಡ್ ಟು ಸರ್ವ್. ಮತ್ತು ಈ ಸರ್ವಿಸ್ ಬಡವರಿಗೆ ಮತ್ತು ಎಲ್ಲ ರೋಗಿಗಳಿಗೂ ಇಲ್ಲಿ ಸಿಗ್ಬೋದು ಮತ್ತು ಒಳ್ಳೆ ಸರ್ವಿಸ್ ಸಿಗ್ಬೋದು. ಅದರ ಸಲುವಾಗಿ ನಾವು ಅವರಿಗೆ ಇನ್ನೂ ಸರ್ತಿ ಧನ್ಯವಾದ ರಿಕ್ವೆಸ್ಟ್. ಏನು ಕಂಡೀಷನ್ಸ್ ನಾವೇನು ಕಂಡೀಷನ್ಸ್ ಹಾಕಲಿಲ್ಲ, ಅವರು ಏನು ಕಂಡೀಷನ್ಸ್ ಹಾಕಲಿಲ್ಲ. ಮಟೀರಿಯಲ್ ಈಗ ನಾವು ಸಿವಿಲ್ಗೆ ಇದೆ ನಮ್ಮದು ಇನ್ಫ್ರಾಸ್ಟ್ರಕ್ಚರ್, ಅಲ್ಲೇ ಶಿಫ್ಟ್ ಮಾಡ್ತೀವಿ. ಮತ್ತು ಹಿಂಗೆ ಏನಿಲ್ಲ ಅಂದರೆ ನಾವು ರೆಫರ್ ಮಾಡ್ತಾ ಇದ್ದೀವಿ, ಮೊದಲಿಂದ ರಿಫರ್ ಮಾಡ್ತಾ ಇದ್ದೀವಿ KLEಗೆ ಮತ್ತು ಬೇರೆ ಹಾಸ್ಪಿಟಲ್ಗೆ. ಅದೇ ನಾವು ಶಿಫ್ಟ್ ಮಾಡ್ಬೋದು. KLE ಅಂದ್ರೆ ಕ್ಲೀನು ಡಿಸಿಪ್ಲಿನ್ಗೆ ಅವರು ಮೇಂಟೈನ್ ಮಾಡ್ತಾರೆ. ಅದೇ ಡಾಕ್ಟರ್ಸ್ ಆಗಿರ್ಬೋದು, ಒಂದು ಕೋರೆ ಸಾಹೇಬ್ರು ಆಗಿರ್ಬೋದು, ಅವ್ರ ಮೊದಲು ಏನೇ ಇರ್ಲಿಕ್ಕಂದ್ರೆ ಕ್ಲೀನ್ ಬೇಕು. ಆ ಗೌರ್ಮೆಂಟ್ ಹಾಸ್ಪಿಟಲ್ ಕ್ಲೀನ್ ಮೇಂಟೈನ್ ಮಾಡಕ್ ಆಗುದಿಲ್ಲ. ಅವ್ರ ಜೋಡಿ ಒಡಂಬಡಿಕೆ ಮಾಡ್ಕೊಂಡಿರಿ. ನೀವು ಕ್ಲೀನ್ ಮೇಂಟೈನೆನ್ಸ್ ಸಲುವಾಗಿ ಏನಾದ್ರು ಸ್ಪೆಷಲ್ ಕೇರ್ ತಗೋತೀರಿ? ಮನ್ಸ್ ಮಾಡಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಅಲ್ಲ. ಕ್ಲೀನ್ ಮಾಡಕ್ಕೆ ಈಗ ನಮ್ಮ ಡಾಕ್ಟರ್ ಬರ್ತಾರಲ್ಲ, ಅವರೇ ಹೇಳ್ತಾರಲ್ಲ, ನೋಡ್ರಿ ಲಿಗಾಣೆಯಿಂದ ಸ್ವಚ್ಛ ಮಾಡ್ರಿ ಅಂತ. ಮತ್ತು ಎಕ್ಸ್ಟ್ರಾ ನಾವು ಹೈಟ್ ತಗೋತೀವಿ ಸೂಪರ್ ಸ್ಪೆಷಾಲಿಟಿ. ಕ್ಲೀನ್ ಮೇಂಟೈನ್ KLE ಹೇಗಿದೆ ಡಾಕ್ಟರ್ಸ್ ಅವ್ರು ಹೇಳ್ತಾರೋ ಇದು ಮಾಡಿ ಅಂದ್ರೆ ನಾವು ಇಲ್ಲಿ ಅವ್ರಿಗೆ ಮಾಡ್ಕೊಡ್ತೀವಿ. As it is done before, we send a referral letter and they will diagnose there and take them there. ಅದ ಹೇಳಕತ್ತೀನಿ ನಾನು. ಇಂಟರ್ನಲ್ ರಿಸರ್ವೇಶನ್ ಇನ್ನೂ ಆಗಲಿಲ್ಲ. ಇಂಟರ್ನಲ್ ರಿಸರ್ವೇಶನ್ ಒಂದ್ಸರ್ತಿ ಆಯ್ತಂದ್ರೆ ವಿ ಕ್ಯಾನ್ ಅಪಾಯಿಂಟ್ ಡಾಕ್ಟರ್ಸ್.
ಅದರ್ ಕ್ವೆಶನ್ ಅದ ಕ್ವೆಶನ್ ಸಚಿವರಿಗೆ ಹೇಳಿದ್ದೀನಿ, ಅದು ಉತ್ತರ ಕೊಟ್ಟಿದ್ದಾರೆ ಅವರು. ಅದೇ ಹೇಳಾಗುತ್ತಿದ್ದಂಗೆ ಇಂಟರ್ವ್ಯೂಷನ್ ಪ್ರಕ್ರಿಯೆ ಮುಗಿದ ಮೇಲೆ ವಿ ವಿಲ್ ಬಿ ಅಪಾಯಿಂಟಿಂಗ್ ಡಾಕ್ಟರ್ಸ್. ಇಲ್ಲ ಕಂಟಿನ್ಯೂ. ಯಾರಿಗೆ ಡಾಕ್ಟರ್ಸ್ ಬೇಕು ಬೇಡ ಅಲ್ಲ, ಈಗ ಯಾರಿಗೆ ಡಾಕ್ಟರ್ಸ್ ಬೇಕು? ನೋಡಪ್ಪ, ನಮ್ಮಲ್ಲಿ ಏನು ಸರ್ಪ್ಲಸ್ ಇದನ್ನ ಮೊದಲು ತಿಳ್ಕೊಡು. ಹೆಂಗಿರ್ತದ ನಮ್ಮಲ್ಲಿ ಟೀಚಿಂಗ್, ಇದು ಟೀಚಿಂಗ್ ಅದ. ಒಂದು ಸಬ್ಜೆಕ್ಟ್ದೊಳಗ 3 ಯೂನಿಟ್ ಇರ್ತಾನೆ, 9 ಮಂದಿ ಡಾಕ್ಟರ್ ಇರ್ತಾರೆ. ಈಗ ಉದಾಹರಣೆ ನ್ಯೂರೋ ಸರ್ಜರಿ ಐತಿ, 9 ಪೈಕಿ ಒಬ್ರು 1 ಯೂನಿಟ್ ದಿನ ಇಲ್ಲಿ ನಾವು OPD ಕಳಿಸ್ತೇವೆ. ನಾಳೆ ಇವ್ರಿಗೆ ಸಫಿಷಿಯಂಟ್ ಅದ, ನಮಗೆ ಅಲ್ಲಿಯೂ ಬೇಕಿಲ್ಲ, ನಮಗೂ ಬೇಕಲ್ಲ. ಅದಕ್ಕೆ ನಾವು ಸರ್ವಿಸ್ ಅದು ಕೊಡಾಕದೇವ್ರಿ. ನೀವು ದಯವಿಟ್ಟು KLE ಸೊಸೈಟಿ ಕೊಟ್ರ ಅದು ಇದನ್ನ ತಲೆಗಿನ ಮೊದಲು ತೆಗೀರಿ. ನಾವು ಇಲ್ಲಿ ಬಂದು ಸರ್ವಿಸ್ ಮಾಡ್ಲಿಕ್ಕೆ ಬಂದಿದ್ದೇವೆ ಇಳ್ತು. ನಾವೇನು ಇದನ್ನ ತಗೊಳಕ್ಕೆ ನಾವು ಸರ್ಕಾರದ ಆಸ್ತಿ ಇದೆ, ತಗೊಳಕ್ ಓವರ್ನೈಟ್ ಏನು ಯಾರು ತಗೊಳಕ್ಕಾಗಲ್ಲ, ಮತ್ತು ಸರ್ಕಾರ ಕೊಡೋಕ್ಕಾಗಲ್ಲ. ಅದಕ್ಕೆ ಅದನ್ನ ತಲೆಗಿನ ತೆಗೆದ್ಬಿಡ್ರಿ. ಸರ್ವಿಸ್ ಸಲುವಾಗಿ ಬಂದೇವಿ. ಅವ್ರಿಗೆ ಯಾವಾಗ ಎಸ್ಟಾಬ್ಲಿಷ್ ಆಗ್ತದೆ ನಮ್ಮ ಡಾಕ್ಟರ್ ನಾವು ವಿಡ್ರಾ ಮಾಡ್ತೀವಿ ಅಲ್ರಿ MD ಎಲ್ಲರಿಗೆ ಅವ್ರದ್ದು ಯಾವಾಗ ಸಂಪೂರ್ಣ ಆಗ್ತದೆ, ಎಲ್ಲ ಡಿಪಾರ್ಟ್ಮೆಂಟ್ ನಡೆಯಕ್ಕೆ ಶುರು ಮಾಡಿದ್ರೆ ನಾವ್ಯಾಕೆ ಇಲ್ಲಿ ನಿಲ್ಬೇಕು? ಸಿಂಪಲ್ ಅದ. ಎಲ್ಲಾರ್ಗೆ ಒಂದ್ ನಿಮಿಷ ಎಲ್ಲಾರ್ಗೆ ನಾ ರಿಕ್ವೆಸ್ಟ್ ಮಾಡ್ತೀನಿ, ಮಿಸ್ಕನ್ಸೆಪ್ಷನ್ ಇಡಬೇಡ್ರಿ. KLE ಸಂಸ್ಥೆ ಬಂದು ತಗೊಳ್ಳೋರು ನಾವು ಹ್ಯಾಂಡ್ ಓವರ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಾಗ ಬಂದಿತ್ತದು, ಅದ್ರ ಸಲುವಾಗಿ ಹೇಳಾಗುತ್ತಿಲ್ಲ ನಾನು. ಅಲ್ಲ, ಇದಕ್ಕಿಂತ ಮೊದಲ ಸಿವಿಲ್ ಹಾಸ್ಪಿಟಲ್ ನಾವು ನಡೆಸ್ತಿದ್ದಿಲ್ಲ. ಇದು ಅಲ್ಲಿ ಈ ಹಾಸ್ಪಿಟಲ್ 30-40 ವರ್ಷ ನಾವು ನಡೆಸಿದೀವಿ ಅಷ್ಟೇ ಅಲ್ಲ. ಅಲ್ಲಿ ಏನೆಲ್ಲ ಆಗಿತ್ತು, ನಾವು ಬಿಲ್ಡಿಂಗು ಕಟ್ಟಿದ್ದೀವಿ, ಇಕ್ವಿಪ್ಮೆಂಟು ಕೊಟ್ಟಿದ್ದೀವಿ. ಅದೇ ಈ ಹಾಸ್ಪಿಟಲ್ ಏನು ನಮ್ಗೆ ಹೊಸದಲ್ಲ. 80% ಡಾಕ್ಟರ್ ನನ್ನ ಪ್ರೊಡಕ್ಷನ್ ಐತಿ. ನನ್ನಲ್ಲಿ ಬಿಟ್ಟು ಬಂದಾರೆಲ್ಲ ಇವ್ರು, ಇದು ಗೊತ್ತೇ ಇಲ್ಲ. ಎಲ್ಲಾರು ಬಿಟ್ಟು ಬಂದಾರ, ಇಲ್ಲಿ ಸರ್ಕಾರದನ್ನ ಬಿಟ್ಟು ಬಂದ್ರ. ಅವ್ರ ಸೂಪರ್ ಸ್ಪೆಷಾಲಿಟಿ ಏನಾಗ್ತದ ಅದವ್ರಿಗೆ ಇಲ್ಲಿ ಮುಖ್ಯದ ಡಾಕ್ಟರ್ ಬಂದು ಖಾಲಿ ಅದಕ್ಕೆ ಇಕ್ವಿಪ್ಮೆಂಟ್ ಬೇಕು, ಡಯಾಗ್ನೋಸ್ಟಿಕ್ ಸಿಸ್ಟಮ್ ಬೇಕು, ಎಲ್ಲ ಸೌಲಭ್ಯ ಇದ್ರೆ ನಾವು ಸೂಪರ್ ಸ್ಪೆಷಾಲಿಟಿ ಬರೀ ಬಂದು ಅವ್ರು ಖಾಲಿ ಇಲ್ಲಿ ಕೂತು ಏನ್ ಮಾಡೋರು? ಅದು ಏನೈತೆ ಅದನ್ನ ನಾವು ಇಲ್ಲಿ ಉಪಯೋಗ ತಗೊಳ್ತೀವಿ, ಏನಿಲ್ಲ ಅದನ್ನ ನಾವು ಅವ್ರ ಪೇಷಂಟ್ ಅವರ ಕೂಡಿ ಇಲ್ಲಪ್ಪ ನೀವು ಇಲ್ಲಿ ನಮ್ಮಲ್ಲಿ ಇಲ್ಲ KLE ಹೋಗ್ರಿ ಅಂತ ಕರ್ಕೊಂಡು ಹೋಗ್ತೀವಿ. ಇಲ್ಲಾದ್ರೆ ಇಲ್ಲ, ನಮಗೇನು ಅಲ್ಲಿ ನಮ್ಮಲ್ಲಿ ಜಾಗ ಇಲ್ಲ, ಬೆಡ್ಗಳು ಇಲ್ಲ ನಮ್ಮಲ್ಲಿ. ಕೊಟ್ರೆ ಇದನ್ನ ಆಗ್ಬೇಡ್ರಿ. ನಾನ್ ನಿಮ್ಗೆ ಹೇಳಿದಿಲ್ಲ, ಈ ಬಿಲ್ಡಿಂಗ್ 2 ವರ್ಷ ದಿನಾಲ್ ನೋಡ್ತೀನಿ, ನಮ್ಗ ಕೆಟ್ಟ ಅನ್ಸಿದ. ನಂದು ದುಡ್ಡು ಐತಿಲ್ಲ ಇದ್ರಾಗ, ಟ್ಯಾಕ್ಸ್ ಪೇಯರ್ ಮನಿ ಇಲ್ಲ ಇದ್ರ, ಟ್ಯಾಕ್ಸ್ ಪೇಯರ್ ಮನಿ ಐತೇನಿಲ್ಲ. ಮತ್ತ ರೆಡಿಯಾಗಿ ಅದು ನನ್ನ ಊರೊಳಗ ಇದ್ ನೋಡೋದು ಸರಿ ಕಾಣಂಗಿಲ್ಲ ತಿಳ್ಕೊಂಡು ನಾನೇ ಸರ್ವಿಸ್ ಕೇಳಿದ್ರೆ ಅವ್ರ ಬೆನ್ನ ಹತ್ತಿಲ್ಲ. ಅದು ಅಂದ್ರೆ ಈಗ ಬಿಕಾಸ್ ಆಫ್ ಫೈರ್ ಸೇಫ್ಟಿ ನಮ್ಗೆ ಬರೋದು ಲೇಟ್ ಆಯ್ತದ. IMA ಹಾಲ್ ಇಲ್ಲಿ ಅವರು ಪಕ್ಕದಲ್ಲಿ ಬಿಲ್ಡಿಂಗ್ ಇತ್ತು, ಕರ್ಸಿ ಬಹಳ ಸಲ ನಾವು ಮಾತುಕತೆ ಮಾಡಿ DC ಅವರು ಸರ್ ಎಲ್ಲ ಕೂತ್ಕೊಂಡ ಆಯ್ತು. ಯಾಕಂದ್ರೆ ಫೈರ್ ಸೇಫ್ಟಿ ಸರ್ಟಿಫಿಕೇಶನ್ ಆಗಿಲ್ಲ. ಬಹಳ ಸಲ ಸರ್ IMA ಅವ್ರದ್ದು ಬಾಂಡ್ ಇತ್ತು, 100 years ಬಾಂಡ್ ಇತ್ತು. ಅವರು ನಾವು ಕೋಟಿಗೆ ಹೋಗ್ತೇನೆ ಅಂತ ಕೂತಿದ್ರು. ಅವ್ರು ಕೋಟಿಗೆ ಹೋದ್ರೆ ಮತ್ತೆ ಎಲ್ಲ ಸ್ಟ್ರಕ್ ಆಗ್ತಿತ್ತು. ಅದಕ್ಕಾಗಿ ಸರ್ ಎಲ್ಲ ಕರ್ಸಿ 3-4 ಟೈಮ್ಸ್ ಬಂದು ಸ್ಪಾಟಿಗೂ ಬಂದು ಸರ್ ಅದನ್ನೆಲ್ಲ ಸೆಟ್ಲ್ ಮಾಡಿದ್ದಾರೆ. ಅದರಿಂದಲೂ 1 ವರ್ಷ ಲೇಟ್ ಆಗಿದೆ.